ಹಾಯ್ ಫ್ರೆಂಡ್ಸ್, ನಾನಿವತ್ತು ತಿಳಿಸ್ಕೊಡ್ತಾ ಇರೋವಂತಹ ವಿಷಯ ಬಂದು ನಿಮಗೆ ಗೊತ್ತಿರೋವಂಥದ್ದು. ತಮ್ಬ್ನೇಲಲ್ಲಿ ಹೇಳಿದ ಹಾಗೆಯೇ ತುಂಬಾ ಕ್ರಿಕೆಟರ್ಸ್ಗೆ ಹೆಣ್ಮಗುನೇ ಯಾಕಾಯಿತು ಅನ್ನೋದ್ರ ಬಗ್ಗೆ. ಯಾಕೆ ಅಂದರೆ ಫಸ್ಟ್ನೇ ಮಗು ಯಾವಾಗಲೂ ಹೆಣ್ಣು ಪಾಪುನೇ ಆಗಿರುತ್ತೆ, ಅದು ಕ್ರಿಕೆಟರ್ಸ್ಗೆ. ಯಾಕೆ ಅಂದರೆ ಕ್ರಿಕೆಟರ್ಸ್ಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಹಾಗೆಯೇ ತುಂಬಾ ಅವರು ಸ್ಟ್ರೆಸ್ ತಗೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬಾ ಒಂದು ವ್ಯಾಯಾಮ ಆಗಿರ್ಬೋದು, ಹಾಗೆಯೇ ತುಂಬ ಒಂದು ವರ್ಕೌಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಮೊದಲನೇ ಮಗು ಹೆಣ್ಣಾಗುತ್ತೆ. ಆ ಮಗು ಆಗೋದಕ್ಕೆ ಕಾರಣ ಅಂತ ಅಂದರೆ ಎಕ್ಸ್ ಕ್ರೋಮೋಸೋಮು ಅವರಲ್ಲಿ ತುಂಬ ಇರುತ್ತೆ, ವೈ ಕ್ರೋಮೋಸೋಮ್ ಅನ್ನೋದು ಅವರಲ್ಲಿ ಕಮ್ಮಿ ಆಗಿರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ಇರ್ಬೋದು, ಅಥವಾ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದ್ರಿಂದನೂ ಇರ್ಬೋದು. ಅದೇ ಕಾರಣಕ್ಕೆ ಮೊದಲ ಮಗು ಯಾವಾಗ್ಲೂ ಹೆಣ್ಮಗುನೇ ಆಗುತ್ತೆ. ಈಗ ತೆಂಡೂಲ್ಕರ್ ಅವ್ರಿಗೆ ಸಾರಾ ತೆಂಡೂಲ್ಕರ್, ಹಾಗೆಯೇ ನಮ್ಮ ಧೋನಿ ಅವ್ರಿಗೆ ಝೀವಾ ಆಗಿರ್ಬೋದು, ಹೆಣ್ಮಗುನೇ ಮೊದಲನೇ ಮಗು ಹೆಣ್ಣಾಗಿರುತ್ತೆ. ಇದೇ ಕಾರಣಕ್ಕೆ ತುಂಬಾ ಕ್ರಿಕೆಟರ್ಸ್ಗೆ ನೀವು ಅಬ್ಸರ್ವ್ ಮಾಡಿ ಮೊದಲನೇ ಮಗು ಹೆಣ್ಣು ಪಾಪು ಆಗಿರುತ್ತೆ. ಹಾಗೆಯೇ ಗಂಡು ಮಗು ಆಗೋದೇ ಇಲ್ವಾ ಅಂತ ಅಂದರೆ ಆಗುತ್ತೆ, ಅದು ಕೂಡ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಮೊದಲನೇ ಮಗು ಗಂಡು ಹೆಣ್ಣು ಎರಡೂ ಆಗ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆಯೇ ಈ ಒಂದು ಮಾಹಿತಿ ನಾನು ಕಲೆಕ್ಟ್ ಮಾಡಿರೋವಂಥದ್ದು ಡಾಕ್ಟರ್ ಹೇಳಿರೋವಂಥದ್ದು. ಇದು ನಾನೇ ಓನಾಗಿ ಹೇಳ್ತಾ ಇಲ್ಲ, ಇದು ಡಾಕ್ಟರೇ ಒಂದು ಟೆಸ್ಟೆಡ್ ಮಾಡಿ ಇದನ್ನು ಮಾಹಿತಿನ ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.